ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಒಂದು ಪುರಾಣ ಪ್ರಸಿದ್ಧ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯುಳ್ಳ ಕೂಡ್ಲಿ ಜನಾರ್ದನ ದೇವಸ್ಥಾನದಲ್ಲಿದ್ದೇವೆ. ನಮ್ಮೊಂದಿಗೆ ಇಲ್ಲಿಯ ಪ್ರಧಾನ ಅರ್ಚಕರಾದ ಶ್ರೀಯುತ ಗಣಪತಿ ಉಡುಪರು ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಭಟ್ರೆ, ಇದು ದೇವಸ್ಥಾನದ ಬಗ್ಗೆ ಹಲವಾರು ಕುತೂಹಲಕಾರಿ ಮಾಹಿತಿಗಳು ನಮಗೆ ಎಲ್ಲೆಡೆಯಿಂದ ಸಿಗ್ತದೆ. ಕೂಡ್ಲಿ ಅಂತ ಹೇಳುವಾಗ ಜನಾರ್ದನ ದೇವಸ್ಥಾನದ ನೆನಪಾಗ್ತದೆ, ಮತ್ತು ಇಲ್ಲಿಯ ಕೆಲವು ಆಚರಣೆಗಳು ಮತ್ತು ಇಲ್ಲಿಯ ವಿಗ್ರಹದ ಒಂದು ವಿಶೇಷತೆ. ಈಗ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡೋದಾದರೆ, ಈ ದೇವಸ್ಥಾನದ ಎಷ್ಟು ವರ್ಷದ ಇತಿಹಾಸ? ದೇವಸ್ಥಾನ ಸಾಮಾನ್ಯವಾಗಿ 1,500 ವರ್ಷದ ಇತಿಹಾಸ ಇದೆ. ಪಂಚಲಿಂಗೇಶ್ವರನು ಬಾರ್ಪೂರ್ನ ಪಂಚಲಿಂಗೇಶ್ವರ ದೇವಸ್ವಾಮಿಯ ಪ್ರತಿಷ್ಠಾಪನೆ ಆದ ನಂತರ ಕೂಡ್ಲಿ ಶ್ರೀ ಜನಾರ್ದನ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂದರೆ ಜನಾರ್ದನ ಅಂದರೆ ವಿಷ್ಣು. ಈ ವಿಷ್ಣು ಎಲ್ಲ ದೇವರಿಗೂ ಶಂಖಚಕ್ರ ಗದಾ ಪದ್ಮ. ಆದರೆ ಇಲ್ಲಿನ ಕೂಡ್ಲಿ ಶ್ರೀ ಜನಾರ್ದನ ಸ್ವಾಮಿಯ ವಿಶೇಷ ಅಂದರೆ ಶಂಖಚಕ್ರ ಗದಾ ಪಿಂಡ, ಪಿತೃಕಾರಕ. ಯಾವ ಕ್ಷೇತ್ರದಲ್ಲಿ ಮಾಡಿದ್ದು ಪಿತೃರೂಪಿ ಜನಾರ್ದನ ಅಂತ ಹೇಳಬೇಕು. ವಿಶೇಷವಾಗಿ ಇಲ್ಲಿ ಅಪರಕ್ರಿಯೆ, ಉತ್ತರಕ್ರಿಯೆ, ವಿಶೇಷವಾಗಿ ಪ್ರೇತ ವಿವಾಹ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುತ್ತಾ ಇದೆ. ಬಹಳ ಪುರಾತನವಾದ ದೇವಸ್ಥಾನ. 7 ತಲೆಮಾರಿಂದ ನಮ್ಮ ಕುಟುಂಬಿಕರು ಪೂಜೆ ಮಾಡ್ತಾ ಬಂದರೆ ಈಗ ಇಲ್ಲಿಗೆ ನಾನೀಗ ಪ್ರಧಾನ ಅರ್ಚನಾಗಿ ಪೂಜೆ ಮಾಡ್ತಾ ಇದ್ದೇನೆ. ದೂರದಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಈ ಪ್ರೇತಬಾಧೆ ನಿವೃತ್ತಿಗೆ. ಅಂದರೆ ಹಿಂದೆ ಕುಟುಂಬದಲ್ಲಿ ಶಿಶು ಮರಣಪಟ್ಟಾಗ ಅದಕ್ಕೆ ಪ್ರೇತ ಸಂಸ್ಕಾರ, ಅಂದರೆ ಶಿಶು ಮರಣಪಟ್ಟಾಗ ಹೆಣ್ಣಾದರೆ 16, ಗಂಡಾದರೆ 18 ವರ್ಷದ ನಂತರ ಅದಕ್ಕೆ ಷೋಡಶ ಸಂಸ್ಕಾರ ಮಾಡಿ ಅದಕ್ಕೆ ವಿವಾಹ ಮಾಡುವ ಸಂಪ್ರದಾಯ ಇದೆ. ಅದರಿಂದ ತುಂಬ ಜನರು ಮುಕ್ತಿ ಹೊಂದಿದ್ದಾರೆ. ಯಾಕೆಂದರೆ ಕೆಲವರು ಭಕ್ತಾದಿಗಳೇ ಬಂದು ಹೇಳ್ತಾರೆ, ಕುಟುಂಬದಲ್ಲಿ ಮದುವೆ ಆಗದೆ ಇರುವಾಗ ಜ್ಯೋತಿಷ್ಯ ಅಥವಾ ಪ್ರಶ್ನಾಮುಖೇನವಾಗಿ ತಿಳಿದಾಗ ಕುಟುಂಬದಲ್ಲಿ ಪ್ರೇತಬಾಧೆ. ಇಲ್ಲಿ 3, 5, 7 ಅಮಾವಾಸ್ಯೆ ಸ್ನಾನ ಮಾಡಿ ಅದಕ್ಕೆ ಕಾಮಧೇನು ಕಲ್ಪವೃಕ್ಷ, ಹೆಣ್ಣು ತೀರಿದಾಗ ತೆಂಗಿನ ಗಿಡದಲ್ಲಿ ಅಥವಾ ಗಂಡು ಅಥವಾ ಕುಟುಂಬದಲ್ಲಿ ಬೇರೆ ಬಳಿ ಅಥವಾ ಗೋತ್ರ ಸಂಪ್ರದಾಯದ ಪ್ರಕಾರ ಅದಕ್ಕೆ ಅಮಾವಾಸ್ಯೆ ಸ್ನಾನ ಮಾಡಿ ಅದಕ್ಕೆ ಪ್ರೇತ ವಿವಾಹ ಮಾಡ್ತೇವೆ. ಅದರಿಂದ ತುಂಬ ಜನರಿಗೆ ಉಪಯೋಗ ಆಗಿದೆ. ಯಾಕೆಂದರೆ ಯಜಮಾನ್ರೆ ಕೆಲವರು ಬಂದು ಹೇಳ್ತಾರೆ ಇಲ್ಲಿಗೆ, ನಮಗೆ ಈ ಪ್ರೇತ ಬಾಧೆಯಿಂದ ನಿವೃತ್ತಿಯಾಗಿದೆ ಅಂತ. ಅತಿ ಸುಂದರವಾದಂತಹ ವಿಗ್ರಹ, ಶಂಖಚಕ್ರ ಗದಾ ಪಿಂಡಧಾರಿಯಂತಹ ವಿಗ್ರಹ ಭಾರತದಲ್ಲಿ ಎಲ್ಲೂ ಇಲ್ಲ. ಯಾಕೆಂದರೆ ಹಿಂದೆ ಗುರುರಾಜ್ ಭಟ್ರ ಪ್ರಕಾರ ಶಾಸನವನ್ನು ಆಧರಿಸಿ ಅವರು ತಿಳಿಸಿದ್ದಾರೆ ಶಂಖಚಕ್ರ ಗದಾ ಪಿಂಡ. ಆ ಉದ್ದೇಶವಾಗಿ ಇಲ್ಲಿ ಅಪರಕ್ರಿಯೆ ನಡೀತಾ ಇದೆ. ಸುಂದರವಾದ ಮೂರ್ತಿ. ಬಾರ್ಪೂರ್ನಲ್ಲಿ ಹೇಳುವುದಾದರೆ 365 ದೇವಸ್ಥಾನ, ನಿತ್ಯೋತ್ಸವ ಕಂಡ ಬಾರ್ಪೂರ್ ಅಂತ ಪ್ರಚಾರವಾಗಿದೆ. 365 ದೇವಸ್ಥಾನದಲ್ಲಿ ಇದು 333ನೇ ಸ್ಥಾಪನೆ ಸಂಖ್ಯೆ. ದಿನ ಬಾರ್ಪೂರ್ನಲ್ಲಿ ಪ್ರತಿದಿನ ಉತ್ಸವ ಆಗ್ತಿತ್ತಂತೆ. ಇದು 333ನೇ ಸ್ಥಾಪನೆ ಸಂಖ್ಯೆ. ಇಲ್ಲಿ ವಿಶೇಷವಾಗಿ ಉತ್ಸವ ನರಸಿಂಹ ಜಯಂತಿ ದಿನ ಪ್ರತಿಷ್ಠೆ, ಆ ದೇವಸ್ಥಾನದ ಪ್ರತಿಷ್ಠೆ ಆದ ನಂತರ ಇಲ್ಲಿ ವರ್ಧಂತಿ, ಚತುರ್ವೇದ ಪಾರಾಯಣ, ಬ್ರಹ್ಮಕಲಶ, 25 ಬ್ರಹ್ಮಕಲಶ, ಯಕ್ಷಗಾನ ಇತ್ಯಾದಿ ಸೇವೆಗಳು ಇಲ್ಲಿ ನಡೀತವೆ. ವಿಶೇಷವಾಗಿ ದೇವರಿಗೆ ವಿಷ್ಣು ಅಂದರೆ ಪವಮಾನಾಭಿಷೇಕ, ಪುರುಷ ಸೂಕ್ತ, ಸ್ತ್ರೀ ಸೂಕ್ತ ಎಲ್ಲ ದಿನ ಪೂಜೆ, ಪಂಚಾಮೃತ ಪೂಜೆ ನಡೀತಾ ಇದೆ. ಮೊದಲು ಹೆಚ್ಚು ಈ ಊರಿನಲ್ಲೇ ಬರ್ತಿದ್ರೆ, ಈಗ ದೂರದಿಂದ ಪ್ರಚಾರ ಮಾಧ್ಯಮದ ಮುಖ್ಯವಾಗಿ ದೂರದಿಂದ ಬೆಂಗಳೂರು, ಮೈಸೂರು, ಬಾಂಬೆ ಇತ್ಯಾದಿ ಕಡೆಯಿಂದ ಈ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಹೆಚ್ಚಿನವರಿಗೆಲ್ಲ ವಿಶೇಷವಾದಂತಹ ದೇವರ ಅನುಗ್ರಹ ತೋರಿ ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷ ತೀರ್ಥಸ್ನಾನ, ಶಂಖತೀರ್ಥ, ಚಕ್ರತೀರ್ಥ ಎನ್ನುವಂಥ 2 ಕೆರೆ ಇದೆ. ಇಲ್ಲಿ ವಿಶೇಷವಾಗಿ ಒಂದು ತೀರ್ಥಸ್ನಾನ, ಅದರದ್ದೀಗ ಜೀರ್ಣೋದ್ಧಾರ ಮಾಡಬೇಕಂತ ಶತಪ್ರಯತ್ನ ಮಾಡ್ತಾ ಇದ್ದೇವೆ. ಅದನ್ನೊಂದು ಆದಷ್ಟು ಬೇಗ ದೇವರ ಊರಿನವರ ಭಕ್ತಾದಿಗಳ ಸಹಕಾರದಿಂದ ನಡೆದರೆ ನಮಗೆ ತುಂಬ ಸಂತೋಷ. ಸಾಲಿಗ್ರಾಮದಲ್ಲಿ ಹೇಗೆ ನರಸಿಂಹನಿಗೆ ಹೇಗೆ ಆಂಜನೇಯನು, ಇಲ್ಲಿ ಜನಾರ್ದನ ಸ್ವಾಮಿಗೆ ನಾಗ ಪ್ರಧಾನ. ಯಾಕೆಂದರೆ ಊರಿಗೆ ತೊಂದರೆ ಆದಾಗ ಮಾರ್ಕಂಡೇಯ ಋಷಿಗಳಿಂದೇ ಈ ನಾಗನನ್ನು ಪ್ರತಿಷ್ಠೆ ಮಾಡಿದರು.
ವಿಶೇಷವಾಗಿ ನಾಗರ ಪಂಚಮಿ ಮತ್ತು ಬೇರೆ ದಿನಗಳಲ್ಲಿ ಪಂಚಾಮೃತ ಅಭಿಷೇಕ, ತನು ಸೇವೆ ಇತ್ಯಾದಿಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾಗರ ಪಂಚಮಿ ವಿಶೇಷವಾಗಿ ಜನರು ಬರ್ತಾರೆ. ಭಕ್ತಾದಿಗಳು ಪವಮಾನಾಭಿಷೇಕ, ಶ್ರೀ ಸೂಕ್ತ, ಪುರುಷ ಸೂಕ್ತ ಹಾಗೂ ವಿಶೇಷವಾಗಿ ಪ್ರೇತಬಾಧೆ ಸಂಬಂಧಪಟ್ಟಂತೆ ಪ್ರಾಯಶ್ಚಿತ್ತ, ತಿಲಹೋಮ, ಕುಷ್ಮಾಂಡ ಹೋಮ, ಪವಮಾನ ಹೋಮ, ಮೋಕ್ಷನಾರಾಯಣ ಬಲಿ, ಪ್ರೇತ ವಿವಾಹ, ವಿಶೇಷವಾಗಿ ಪ್ರೇತ ವಿವಾಹ ಇಲ್ಲಿ ಮೋಕ್ಷದಾಯಕ ಜನಾರ್ದನಂತೆ ಪ್ರಸಿದ್ಧಿ ಪಡೆದ. ಆದ್ದರಿಂದ ಇಲ್ಲಿ ಮೋಕ್ಷ. ದೇವಸ್ಥಾನದ ಸಮಯ ಎಷ್ಟು ಗಂಟೆಯಿಂದ? ಈಗ ಭಕ್ತರು ಬರೋದಾದ್ರೆ ಈಗ ಅರ್ಚಕರು ಲಭ್ಯವಿರೋ ಸಮಯ, ಪೂಜೆಯ ಸಮಯ 7:30ಯಿಂದ 9 ಗಂಟೆವರೆಗೆ ಇರ್ತೇನೆ. ಮತ್ತು ಯಾರು ಬಂದರೂ 9:30, 10 ಗಂಟೆ ಯಾರು ಬಂದರೂ ಹಣ್ಕಾಯಿಗೇನು ತೊಂದರೆ ಇಲ್ಲ. ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಒಂದು ಹೇಳಿಬಿಡಿ, ಯಾರಿಗೆ ಭಕ್ತರಿಗೆ ನಿಮಗೆ ಅಪ್ರೋಚ್ ಮಾಡೋದಾದ್ರೆ. ನನ್ನ ದೂರವಾಣಿ ಸಂಖ್ಯೆ 9448261729. ಕೆ ಗಣಪತಿ ಉಡುಪ, ಅರ್ಚಕ.